ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ತಾವು ಇಷ್ಟೆಲ್ಲ ಹೇಳ್ತಾ ಬರ್ತೀರಿ, ನಾವೇನು ಇಡೀ ರಾಜ್ಯ ಈಗ ನಳನಳಿಸಬೇಕಾಗಿತ್ತು, ತಾವು ಹೇಳಿದ ಎಲ್ಲ ವಿಚಾರಗಳನ್ನು ಗಮನಿಸಿದರೆ. ಒಂದು ಎರಡನೇದು, ಒಂದು ನಿಮಿಷ, ವಿರೋಧ ಪಕ್ಷದ ನಾಯಕರುಗಳು ಯಾರಾದರೂ ಏನಾದರೂ ಆರೋಪಗಳನ್ನು ಮಾಡಿದರೆ ತಮ್ಮ ಮುಖ್ಯಮಂತ್ರಿ ನಾವು ಅದಕ್ಕೆ ಉತ್ತರ ಕೊಡಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ರೇಣುಕಾಚಾರ್ಯ ಕೂಡ ಈ ಮಧ್ಯೆ ತಮ್ಮ ಮಾತಿನಲ್ಲಿ ಹಿಡಿತ ತಪ್ಪುತ್ತಾ ಇದ್ದಾರೆ. ಮೊನ್ನೆ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾನಸಿಕ ಸೀಮಿತ ಕಳ್ಕೊಂಡಿದ್ದಾರೆ, ಅಂದರೆ ಅವ್ರು ತಲೆಕೆಟ್ಟಿದೆ ಅನ್ನೋ ರೀತಿಯಲ್ಲಿ ತಾವು ಮಾತಾಡಿದ್ರಿ. ನೋಡಿ, ನಾವು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಅಭಿವೃದ್ಧಿಯ ಪರವಾಗಿ ಕೆಲಸಗಳನ್ನು ಮಾಡಿದಾಗ ಪ್ರತಿಪಕ್ಷಗಳ ಕರ್ತವ್ಯ, ಸನ್ಮಾನ್ಯ ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಾಗಿ ಸರ್ಕಾರಕ್ಕೆ ತಮ್ಮ ಸಲಹೆ ಸಹಕಾರ ಜೊತೆಗೆ ಆ ಸರ್ಕಾರಗಳು ದಾರಿ ತಪ್ಪಿದಾಗ ಪ್ರತಿಭಟನೆ ಮುಖಾಂತರ ಸರ್ಕಾರವನ್ನು ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಪಕ್ಷಗಳು ಎಲ್ಲಿ ಅವರು ಮಾರ್ಗದರ್ಶನ ಮಾಡಬೇಕು, ಬೀದಿಲಿ ಮಾರ್ಗದರ್ಶನ ಮಾಡಬೇಕಾ, ಸದನದ ಒಳಗಡೆ ಭಾಗವಹಿಸಿ, ಎಲ್ಲಿ ಸದನದಲ್ಲಿ ಭಾಗವಹಿಸಿ ಉತ್ತರ ಕೊಡಲ್ಲ, ತಮ್ಮ ಕರ್ತವ್ಯವನ್ನು ಪ್ರತಿಪಕ್ಷಗಳು ತಮ್ಮ ಕರ್ತವ್ಯವನ್ನು ಮಾಡದೆ ಇವತ್ತು ಜಾರಿಕೊಳ್ತಾ ಇದ್ದಾರೆ. ಅಂದರೆ ವಿನಾಕಾರಣ ಸದನವನ್ನು ಅವ್ರು ಹೇಳ್ತಾರೆ, ಪ್ರತಿಪಕ್ಷಗಳು ನಮ್ಮ ಹತ್ರ ದಾಖಲೆ ಇದೆ, ಕಡ್ತಾ ಇದೆ ಅಂತೇಳಿ ಭಾಳ ವೀರವೇಶದಿಂದ ಹೇಳ್ತಾರೆ. ಸದನದ ಒಳಗಡೆ ಬಂದು ತಮ್ಮ ದಾಖಲೆ ಪ್ರದರ್ಶನ ಮಾಡಬೇಕಲ್ಲ, ಅದರ ಬದಲಾಗಿ ವಾಕೌಟ್ ಮಾಡ್ತಾರೆ, ಇಲ್ಲ ಸದನವನ್ನು ಬಹಿಷ್ಕಾರ ಮಾಡ್ತಾರೆ. ಕಲಾಪಗಳನ್ನು ಬಹಿಷ್ಕಾರ ಮಾಡಿದರೆ ಯಾರಿಗೆ? ಈ ನಾಡಿನ ಜನ ಇವತ್ತು ದಿನನಿತ್ಯ ಪ್ರತಿಪಕ್ಷಗಳು ಮಾಡ್ತಕ್ಕಂಥ ಕೆಲಸವನ್ನು ನೋಡ್ತಾ ಇದ್ದಾರೆ. ಇವರು ಪ್ರತಿಪಕ್ಷಗಳು ಕೇವಲ ಈ ಯಡಿಯೂರಪ್ಪನ ಸರ್ಕಾರ ಕುರ್ಚಿಲಿ ಉಳಿಬಾರ್ದು ಒಂದೇ ಒಂದು ಕಾರಣಕ್ಕೆ, ಯಾಕಂದರೆ ಇವರಿಗೆ ಅಧಿಕಾರವನ್ನು ಕುರ್ಚಿಯನ್ನು ಬಿಟ್ಟು ಯಾವತ್ತೂ ಕುರ್ಚಿಯಿಂದ ಈ ಸರ್ಕಾರದ ಮೇಲೆ ನಿಮ್ಮ ಮೇಲೆ ಬಂದಿರೋ ಎಲ್ಲ ಆರೋಪಗಳನ್ನು ಜೆಡಿಎಸ್ನವರು ವಿನಾಕಾರಣ ಇವತ್ತು ಸರ್ಕಾರವನ್ನು ಇಕ್ಕಟ್ಟಿಸಿರ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದರೆ, ನೀವು ನಾಯಕರುಗಳು ನಡ್ಕೋತಾ ಇರೋ ಈ ರೀತಿ ಆಡ್ತಾ ಇರೋ ಮಾತುಗಳು ಇದು ನಿಮ್ಮ ಸಂಸ್ಕೃತಿನ? ನಾವು ಉದ್ದಟತನವಾಗಿ ಯಾವುದನ್ನು ಮಾತಾಡಲ್ಲ. ನಾವೇನು ಹೇಳ್ತೀವಿ, ವಿನಂತಿನ ಮಾಡ್ತೀವಿ. ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಪ್ರತಿಪಕ್ಷಗಳ ಮುಖಂಡರುಗಳಿರ್ಬೋದು, ಸರ್ಕಾರಕ್ಕೆ ಸಲಹೆ ಸಹಕಾರ ಕೊಡ್ರಿ. ನಮಗೆ ಕಿವಿಂತಕ್ಕಂಥ ಕೆಲಸ ಮಾಡೋದು ತಪ್ಪು ಮಾಡಿದರೆ ಸದನ ಇದೆ, ಅಲ್ಲಿ ಬನ್ನಿ, ಅಲ್ಲಿ ಚರ್ಚೆ ಮಾಡಿ, ಬೆಳಕನ್ನು ಚೆಲ್ಲಿ, ವಿಷಯಗಳ ಆಧಾರದ ಮೇಲೆ ಬೆಳಕನ್ನು ಚೆಲ್ಲಿ ಅಂತ ನಾವು ಹೇಳ್ತೀವಿ. ನೋಡಿ, ವಿನಾಕ ಹೇಳ್ತೀನಿ, ಪ್ರತಿಪಕ್ಷಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲ್ಲ. ಪ್ರತಿಪಕ್ಷಗಳು ತಮ್ಮ ಕರ್ತವ್ಯವನ್ನು ಮಾಡದೆ ಅವರು ನುಡಿಸ್ಕೊಳ್ತಾ ಇದ್ದಾರೆ. ಯಾರು ನುಡಿಸ್ಕೊತಾ ಇದ್ದಾರೆ? ಅಧಿಕಾರದಲ್ಲಿರೋ ನೀವು ಈಗ ಅವ್ರ ಮೇಲೆ ಕೂಡ ಆರೋಪ ಮಾಡ್ತೀರಲ್ವಾ? ಅಧಿಕಾರ ನಿಮ್ಮ ಕೈಯಲ್ಲಿದೆ ತಾನೆ, ಅವರು ನೀವು ಜೈಲಿಗೆ ಕಳಿಸಬಹುದಲ್ಲ? ನಮ್ಮ ಪಕ್ಷ ನೋಡಿ, ಅಧಿಕಾರಕ್ಕೆ ಬಂದ ಮೇಲೆ ಜೈಲಿಗೆ ಕಳಿಸ್ ನಮ್ಮ ಕರ್ತವ್ಯ ಅಲ್ಲ. ನೀವು ಕೂಡ ಕರ್ತವ್ಯದಿಂದ ನುಡಿಸ್ಕೊತಾ ಇದ್ದೀರಾ. ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಅನೇಕ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಿದ್ರು. ಆದರೆ ಪ್ರಯತ್ನಕ್ಕೆ ಅವರು ಸ್ಪಂದಿಸಲಿಲ್ಲ. ಕಾಂಗ್ರೆಸ್ಸಿನ ಇವತ್ತು ಮುಖಂಡರುಗಳು ಒಡೆದ ಮನೆಯಾಗಿದೆ. ಇವತ್ತು ನನಗೆ ಆ ಕಾಂಗ್ರೆಸ್ಸಿನ ದಯಾನಿಸಿ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ರಾಷ್ಟ್ರೀಯ ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ನಿಮ್ಮ ವಿಚಾರ ಹೇಳಿ. ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಹಳ್ಳಿಗಳಿಗೆ ಹೋದರೆ ಮೂರು ಮತ್ತೊಂದಿಲ್ಲ. ಕೇವಲ ಒಂದು ಕಾರ್ಯಕ್ರಮ ಮಾಡಿ ಪ್ರಚಾರ ಪಡೆದ್ರು. ಯಾವುದೇ ನಾಯಕರು ಹಳ್ಳಿಗಳಿಗೆ ಅಲ್ಲಿ ಹೋಗ್ತಾಯಿಲ್ಲ. ಈ ದೆಹಲಿ ಕಾಂಗ್ರೆಸ್ ವರಿಷ್ಠರು ಇವರು ದಿನನಿತ್ಯ ದೆಹಲಿ ರಾಜಭವನ ಭೇಟಿ ನೋಡಿ ಸಾಕಾಗಿ ಈ ಸರ್ಕಾರವನ್ನು ಉಳಿಸಬೇಕಂತ ಒಂದೇ ಒಂದು ಅಂಶವನ್ನು ಇಟ್ಕೊಂಡು ಏನು ದೆಹಲಿ ಮತ್ತು ನಿಮ್ಮನ್ನು ಹೈಕಮಾಂಡ್ ಇಲ್ಲಿಗೆ ಬರ್ತಾರಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ಸಿನ ಹೈಕಮಾಂಡ್ ಮೋಸ್ಟ್ಲಿ ಇವರು ಚೀಮಾರಿ ಹಾಕಿರುವ ಆ ಕಾರಣಕ್ಕೋಸ್ಕರ ಹಳ್ಳಿ ನಡಿಗೆ ಅಂತ ಹೋಗ್ತಾರೆ. ಆದರೆ ಎಲ್ಲಿ ಹಳ್ಳಿಗಳಲ್ಲಿ ಇವರಿಗೆ ಸ್ಪಂದನೆ ಇಲ್ಲ ಜನರದು. ಜನರಿಗೆ ಸ್ಪಂದನೆ ಇರೋದು ನಿಮಗೆ ಮಾತ್ರ. ಖಂಡಿತ ಕಂಪ್ಲೀಟ್ ಅಧಿಕಾರಕ್ಕೆ ಬಂದ್ರೆ ಯಡಿಯೂರಪ್ಪ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಈ ನಾಡಿನ ಜನ ನೀವು ಹೇಳ್ಕೊಂತೀರಿ. ಗ್ರಾಮೀಣ ಜನರು ಇರ್ಬೋದು. ಉದಾಹರಣೆಗೆ ಬೆಂಗಳೂರು ಎಷ್ಟು ಅಭಿವೃದ್ಧಿ ಆಗಿದೆ ಇವತ್ತು. ಮಹಾನಗರ ಪಾಲಿಕೆ ಮಂಗಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು. ಎಷ್ಟು ಕೋಟಿ? 100 ಕೋಟಿ ಹಣ. ಬೆಂಗಳೂರಿಗೆ 1000 ಕೋಟಿ ಹಣ. ಗ್ರಾಮೀಣ ಪ್ರದೇಶ ಒಂದೊಂದು ಕ್ಷೇತ್ರಕ್ಕೆ ತಾಲೂಕಿಗೆ ಕನಿಷ್ಠ ಒಂದೊಂದು ಕ್ಷೇತ್ರಕ್ಕೆ 100-200 ಕೋಟಿ ಹಣ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ತದೆ. ಈ ಹಣ ಹಿಂದೆ ಅವರ ಅಧಿಕಾರದಲ್ಲಿ ಎಲ್ಲಿ ಹೋಗ್ತಿತ್ತಂದ್ರೆ ಸೋರಿಕೆ ಆಗ್ತತ್ತಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯಾವುದೇ ಲಾಭಿಗೆ ಮಣಿಯದೆ ಇವತ್ತು ಸಾಕಷ್ಟು ತೆರಿಗೆ ವಸೂಲಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಮುಂದಿದೆ. ಅಬ್ಕಾರಿ ಲಾಬಿ ಇರ್ಬೋದು, ಗ್ರಾನೈಟ್ ಲಾಬಿ ಇರ್ಬೋದು, ಈ ಶಿಕ್ಷಣ ಲಾಬಿ ಇರ್ಬೋದು, ಅಥವಾ ಮೈಸ್ ಲಾಬಿ ಇರ್ಬೋದು. ಯಾವುದೇ ಲಾಬಿಗೆ ಒತ್ತಡಕ್ಕೆ ಮಣಿತಕ್ಕಂಥ ನಮ್ಮ ಸರ್ಕಾರ ಅಲ್ಲ. ಇಂದಿನ ಸರ್ಕಾರಗಳು ಒತ್ತಡಕ್ಕೆ ಮಣಿದು ಲಾಬಿಗೆ ಸೋರಿಕೆ ಆಗ್ತಿತ್ತು, ಅಭಿವೃದ್ಧಿ ಆಗಿಲ್ಲ, ಹಣ
ಎಲ್ಲಿ ಹೋಗ್ತಿತ್ತು ಈ ಸರಿ, ನಾಡಿನ ಜನತೆ. ಈಗ ರಾಜ್ಯದ ಜನತೆಗೆ ಇಷ್ಟೆಲ್ಲ ನಾವು ಒಳ್ಳೆ ಕೆಲಸ ಮಾಡ್ತೀವಪ್ಪ, ರಾಜ್ಯದ ಜನನು ಕೂಡ ನಿಮ್ಮನ್ನು ಹಾಡಿ ಹೊಗಳ್ತಾ ಇದ್ದಾರೆ ಅನ್ನೋದಾದ್ರೆ, ಒಂದ್ ನಿಮಿಷ, ಈಗ ಪೆಟ್ರೋಲ್ ಡೀಸೆಲ್ ಬೇರೆ, ಅಡಿಗೆ ಎಣ್ಣೆ ಬೆಲೆ ಜನ ಜಾಸ್ತಿ ಮಾತಾಡ್ತಾರೆ. ಆಗಿದೆ. ಅದನ್ನ ಯಾಕೆ ರಾಜ್ಯದ local tax ಯಾಕೆ ಇಳಿಸಬಾರ್ದು? ಜನ ಮಾತಾಡ್ತಾರೆ. ಹಿಂದೆ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷ ಅಧಿಕಾರ ಮಾಡಿದಾಗ ನಮ್ಮ ಹಳ್ಳಿಗಳು ಅಭಿವೃದ್ಧಿ ಆಗಿಲ್ಲ, ನಮಗೆ ಸರ್ಕಾರ ಸವಲತ್ತುಗಳು ಸಿಗಲಿಲ್ಲ. ಆಯ್ತು, ಈಗ ನೀವು ಬಂದು 3 ವರ್ಷದಲ್ಲೇ ಇಡೀ ರಾಜ್ಯ ಸಂಪೂರ್ಣ ಅಭಿವೃದ್ಧಿ ಆಗಿದೆ. ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ನಾಡಿನ ಜನ ಅವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ನಿಮ್ಮ ವಿಚಾರಕ್ಕೆ ಬರ್ತೀನಿ. ನೀವೆಲ್ಲ ದಾಳಿ ಮಾಡ್ತೀನಿ ಅಂತ ಹೊರಡ್ತೀರಿ ಕಳ್ಳಬಟ್ಟಿ ಹಿಡಿಯಕ್ಕೆ, ಮುಗಿಸ್ತೀನಿ ನಾನು. 2ನೇದು ಇಲ್ಲ ರಸ್ತೆ ಡ್ಯಾನ್ಸ್ ಮಾಡ್ತೀರಿ, ಇಲ್ಲ 3ನೇದು ನೀವೆಲ್ಲ ಹೋಗ್ಬಿಟ್ಟು ಸಿನಿಮಾ ಮಾಡ್ತೀನಿ ಯಡಿಯೂರಪ್ಪನವ್ರು ಓಲೈಸಕ್ಕೆ ಅಂತ ಹೊರಡ್ತೀರಿ. ಯಾಕೆ ಈ ಓಲೈಕೆ ಕ್ರಮ? ರಾಜ್ಯದ ಜನತೆಗೆ ನೀವು ಸಚಿವರಾಗಿ ಏನು ಮಾಡ್ಬೇಕು ಅದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಯಾರನ್ನೋ ಓಲೈಸೋದಕ್ಕೆ, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ನೀವು ಹಣ ಮಾಡ್ಕೊಳ್ಳೋದಕ್ಕೆ, ನೀವು ಪ್ರಚಾರ ಪಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ. ಓಲೈಸ್ತಕ್ಕಂಥ ಕ್ರಮ ಅಲ್ಲ. ಸಚಿವನಾಗಿ ನನ್ನ ಕರ್ತವ್ಯವನ್ನು ನಾನು ನೋಡಿ, ನನ್ನ ಜವಾಬ್ದಾರಿ ಇದೆ. ಒಂದು, ಶಾಸಕನಾಗಿ ನನ್ನ ಹೊನ್ನಾಳಿ ಮತಕ್ಷೇತ್ರದ ಅಭಿವೃದ್ಧಿ. 2ನೇದು ವರಿಷ್ಠರು ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ. ಸಚಿವನಾಗಿ ನನ್ನ ಕರ್ತವ್ಯವನ್ನು ಸರ್ಕಾರಕ್ಕೆ ಸೋರಿಕೆ ಆಗ್ತದೆ ಅದನ್ನು ತಡೆದು ಆದಾಯವನ್ನು ಸಂಗ್ರಹ ಮಾಡ್ತಿದ್ವಿ. ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ಜಿಲ್ಲೆ ಕೊಡಿದರೆ ಆ ಉಸ್ತುವಾರಿ ಜಿಲ್ಲೆ ಕೊಟ್ಟಂಥ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ. ಇದ್ರ ಜೊತೆಗೆ ಇಡೀ ನಾನು ಯಾವ ಜಿಲ್ಲೆಗಳಿಗೆ ಭೇಟಿ ಕೊಡ್ತೀನಿ ಅಲ್ಲಿ ಇಲಾಖೆ ಕೆಲಸ ಜೊತೆಗೆ ನನ್ನ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ಜೊತೆಗೆ ನನ್ನ ಉದ್ದೇಶ ಈ ರಾಷ್ಟ್ರದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯವನ್ನು ಏನು ಮಾದರಿ ರಾಜ್ಯ ಮಾಡಬೇಕು ಹೊರಟಿದ್ರೆ ಅವ್ರ ಸಂಕಲ್ಪ ಇದೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ. ಈಗ ಒಂದು ನಿಮಿಷ ನಾನು ಹೇಳಿದ್ದೀನಿ, ಈಗ ನಾನು ಎತ್ತಿದ ಪ್ರಮುಖ ಪ್ರಶ್ನೆಗಳಿಗೆ ನಾನು ಒಪ್ಪಿಗೆ ಪಡೆದಿಲ್ಲ, ಜೊತೆ ಚರ್ಚೆ ಮಾಡಿ ನಾನು ಎತ್ತಿದ ಪ್ರಮುಖ ಪ್ರಶ್ನೆ ಕೆಲವು ವಿಚಾರಗಳಿಗೆ ನೀವು ಉತ್ತರ ಕೊಡಲಿಲ್ಲ. ಸದನದೊಳಗೆ ಎಲ್ಲ ಉತ್ತರ ಕೊಡ್ತೀರಿ ನೀವು, ರಾಜ್ಯದ ಜನತೆಗೆ ಏನು ಉತ್ತರ ಕೊಡ್ತೀರಿ ನೀವು? ನೋಡಿ, ನೀವು ಕೇಳಿದಂಥ ಪ್ರಶ್ನೆ ನಾವೆಲ್ಲ ಉತ್ತರ ಕೊಡಿದ್ದೀವಿ. ಪ್ರತಿಪಕ್ಷಗಳಿಗೆ ಯಾವುದೇ ಅಭಿವೃದ್ಧಿಗೆ ತಮ್ಮ ಸಹಕಾರವನ್ನು ಕೊಡದೆ ಇವತ್ತು ಈ ನಾಡಿನಲ್ಲಿ ಖಳನಾಯಕರಾಗಿ ಬಿಂಬಿತ ಆಗಿದ್ದಾರೆ. ಯಾರು? ಆಡಳಿತ ಪಕ್ಷನೋ ವಿರೋಧ ಪಕ್ಷನೋ? ಖಳನಾಯಕರಾಗಿರೋರು ಯಾರು? ನಾವು ಅಭಿವೃದ್ಧಿಯ ಮೂಲ ಮಂತ್ರ. ಯಾರ ಅಭಿವೃದ್ಧಿ? ರಾಜ್ಯದ ಅಭಿವೃದ್ಧಿಯೋ? ನಿಮ್ಮ ರಾಜ್ಯದ ಅಭಿವೃದ್ಧಿ, ನಿಮ್ಮ ನಾಡಿನ ಅಭಿವೃದ್ಧಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ, ರೈತರ ಅಭಿವೃದ್ಧಿ, ಕೃಷಿ ಕಾರ್ಮಿಕರ ಅಭಿವೃದ್ಧಿ, ದೀನದಲಿತರ ಅಭಿವೃದ್ಧಿ. ತಮ್ಮದು ಹಾಗಾದ್ರೆ ಅಭಿವೃದ್ಧಿ ಓರಿಯೆಂಟೆಡ್, ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಇಲಾಖೆಯಲ್ಲೂ ಕೂಡ ಬದಲಾವಣೆಗಳನ್ನು ಮಾಡಿದ್ದೀರಿ ತಾವು. ಹಾಗಾದ್ರೆ ಯಾವ ರೀತಿ ಒಬ್ಬ ಅಬಕಾರಿ ಸಚಿವನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾಯಿದ್ದೀನಿ. ನಾನು ಹೋದ ಸ್ಥಳಗಳಲ್ಲಿ ಅಬಕಾರಿ ಏನು ಕಳ್ಳಬಟ್ಟಿ ದಾಳಿ ಮಾಡಿ, ಅಡ್ಡೆಗಳ ಮೇಲೆ ದಾಳಿ ಮಾಡಿ, ಅದರ ಪ್ರತಿಫಲವಾಗಿ ಅಲ್ಲಿ ಗ್ರಾಮೀಣ ಜನರು ಹೇಳ್ತಾರೆ. ಉದಾಹರಣೆ, ನಿನ್ನೆ ಒಂದು ತಾಂಡಕ್ಕೆ ಹೋಗಿದ್ದೆ ನಾನು. ದಾಳಿ ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಯುವಕರನ್ನ, ಮಹಿಳೆಯರನ್ನು ಸೇರಿಸಿ ಒಂದು ಕಡೆ ಸಭೆ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ವಿನಂತಿನೇ ಮಾಡಿದೆ, ಇವತ್ತು ನಮ್ಮ ಸರ್ಕಾರ ಸಾಕಷ್ಟು ಸವಲತ್ತು ಕೊಡ್ತಾಯಿದೆ, ಇದನ್ನು ಸದ್ಬಳಕೆ ಮಾಡಿಕೊಡ್ರಿ, ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡ್ರಿ. ಆದರೆ ಈ ವಂಶ ಪಾರಂಪರಿಕ ದಂಧೆ ಅಂತ ಹೇಳ್ತೀರಿ, ಇದನ್ನು ಕೈಬಿಟ್ಟು ನೀವು ಸಹ ಸಮಾಜದ ಮುಖ್ಯವಾಗಿ ಬರಬೇಕು ಅಂತ ನಾನು ಆ ಜನರನ್ನ ದಾಳಿ ಮಾಡೋದ್ರ ಜೊತೆಗೆ ಜನರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಜನರನ್ನು ಜಾಗೃತರಾಗಿ ಮಾಡ್ತಕ್ಕಂಥ ಕೆಲಸ ನಾನು ಇದು ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ಥ್ಯಾಂಕ್ ಯು ರೇಣುಕಾಚಾರ್ಯ. ನಮ್ಮ ಜೊತೆ ಅನೇಕ ವಿಚಾರ ಚರ್ಚೆ ಮಾಡಿದ್ರಿ, ನಮ್ಮ ಜೊತೆ ಅನಾಥೆ ಹಂಚ್ಕೊಂಡ್ರಿ. ಧನ್ಯವಾದ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.